ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ. ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ನೀವೆಲ್ಲ ಬಹಳ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದನ್ನ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪಾಠವನ್ನ ಕಲಿಯೋದ್ಕಿಂತ ಮೊದಲು ಇವತ್ತು ಬಹಳ ವಿಶೇಷವಾದಂತಹ ದಿನ. ಅದು ನವೆಂಬರ್ ತಿಂಗಳ 26ನೇ ತಾರೀಕಿನ ದಿನ. ಏನು ಇವತ್ತಿನ ದಿನದ ವಿಶೇಷ? ಈಗ ಆಲ್ರೆಡಿ ನಿಮ್ಮ ಶಾಲೆಯಲ್ಲೂ ಕೂಡ ಈ ದಿನದ ಬಗ್ಗೆ ನಿಮ್ಗೆ ಹೇಳಿರ್ತಾರೆ. ಇವತ್ತು ನಮ್ಮ ಸಂವಿಧಾನದ ದಿನ. ಕಾನ್ಸ್ಟಿಟ್ಯೂಷನ್ ಡೇ. ಭಾರತದ ಪ್ರಜೆಗಳೆಲ್ಲ ಆದಂತಹ ನಾವುಗಳು ಬಹಳ ವಿಶೇಷವಾದಂತಹ ಸ್ಥಾನದಲ್ಲಿ, ಗೌರವಾನ್ವಿತ ಸ್ಥಾನದಲ್ಲಿ, ದೈವಿಕ ಸ್ಥಾನದಲ್ಲಿ ಕಾಣೋದು ನಮ್ಮ ಭಾರತದ ಸಂವಿಧಾನವನ್ನು. ನಮ್ಮ ಭಾರತದ ಸಂವಿಧಾನವು ಜಗತ್ತಿನಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವನ್ನ ಪಡೆದಿದ್ದು ಹಲವು ದಾಖಲೆಗಳಿಗೆ ಪಾತ್ರವಾಗಿದೆ. ಜಗತ್ತಿನಲ್ಲಿಯೇ ಅತಿ ಹೆಚ್ಚು ತಿದ್ದುಪಡಿಗಳಾಗಿರುವ ಸಂವಿಧಾನ ಎನ್ನುವ ವಿಶೇಷತೆಯು ನಮ್ಮ ಸಂವಿಧಾನಕ್ಕೆ ಇದೆ. ಭಾರತದಂತಹ ನೂರಾರು ಜಾತಿ, ಹತ್ತಾರು ಧರ್ಮ, ವೈವಿಧ್ಯಮಯವಾದಂತಹ ಸಂಸ್ಕೃತಿ, ಆಚರಣೆಗಳಿಂದ ಕೂಡಿರುವ ದೇಶಕ್ಕೆ ಸಂವಿಧಾನವನ್ನ ರೂಪಿಸೋದು ಅತ್ಯಂತ ಸವಾಲಿನ ಕೆಲಸವಾಗಿತ್ತು. ಭಾರತವು ಇಂದು ಜಾಗತಿಕ ಮಟ್ಟದಲ್ಲಿ ಅಂದ್ರೆ ಗ್ಲೋಬಲಿ ಗಮನಾರ್ಹ ಸ್ಥಾನವನ್ನ ಪಡೆದಿದ್ರೆ ಅದಕ್ಕೆ ಕಾರಣ ನಮ್ಮ ಸಶಕ್ತವಾದಂತಹ ಸಂವಿಧಾನ. ಅದು ದೇಶದ ಆಡಳಿತ ಮತ್ತು ಜನರ ಚಿಂತನೆಯನ್ನ ಚಾಲಕ ಶಕ್ತಿಯಾಗಿದೆ. ಅಂದ್ರೆ ಮುಂದುವರಿಲಿಕ್ಕೆ ಕರೆದುಕೊಂಡು ಹೋಗುವಂತಹ ಶಕ್ತಿಯಾಗಿದೆ. ಇಂಥ ಸ್ವಚೇತನವಾದಂತಹ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ, ಎಲ್ಲರಿಗೂ ಕೂಡ ಸಿಂಧುತ್ವದ ಮಹತ್ವವನ್ನ ತಿಳಿಸ್ಕೊಟ್ಟಂತಹ ನಮ್ಮ ಭಾರತದ ಸಂವಿಧಾನ ದಿನವನ್ನ ಪ್ರತಿ ವರ್ಷ ನವೆಂಬರ್ 26ನೇ ತಾರೀಕರಂದು ನಾವು ಆಚರಣೆ ಮಾಡ್ತೀವಿ. ಸರ್ಕಾರಿ ಕಚೇರಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಅದರಲ್ಲೂ ಶಾಲಾ ಕಾಲೇಜುಗಳಲ್ಲಿ ಈ ದಿನವನ್ನ ವಿಶೇಷವಾಗಿ ಆಚರಣೆ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಮ್ಮ ಮುಖ್ಯವಾದಂತಹ ಪ್ರಾಮುಖ್ಯತೆನೇ ವಿದ್ಯಾರ್ಥಿಗಳು. ಸೊ ನಿಮ್ಮಂತಹ ವಿದ್ಯಾರ್ಥಿಗಳು ಇದನ್ನ ತಿಳ್ಕೊಬೇಕು ಅನ್ನುವಂತಹ ಕಾರಣಕ್ಕೆ ನವೆಂಬರ್ 26 ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಹತ್ವವಾದಂತಹ ದಿನ. 1949 1949 ನವೆಂಬರ್ 26ರಂದು ಸಂವಿಧಾನವನ್ನ ಅಳವಡಿಸಿಕೊಳ್ಳಲಾಗುತ್ತೆ. ಇದರ ಅಂಗವಾಗಿಯೇ ನಾವಿಂದು ಸಂವಿಧಾನದ ದಿನವನ್ನ ಆಚರಣೆ ಮಾಡ್ತಾ ಇದ್ದೇವೆ. ಜೊತೆಗೆ ಭಾರತದಲ್ಲಿ ಸಂವಿಧಾನ ಅಂಗೀಕಾರವಾಗಿದ್ದು 1949 ನವೆಂಬರ್ 26ರಂದೇ. ಆದರೂ ಅನುಷ್ಠಾನಕ್ಕೆ ಬಂದದ್ದು ಮಾತ್ರ 1950 ಜನವರಿ 26ರಂದು. ಸೊ ಆ ಜನವರಿ 26 ನಾವೇನಂತ ಆಚರಿಸ್ತೀವಿ? ವೆರಿ ಗುಡ್, ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಅಂತ ಆಚರಿಸ್ತೀವಿ. ಆದ್ರೆ ಅಂಗೀಕಾರವಾದಂತಹ ಇವತ್ತಿನ ದಿನವನ್ನ ವಿಶೇಷವಾಗಿ ನಾವು ಸಂವಿಧಾನ ದಿನವಾಗಿ ಆಚರಿಸ್ತೀವಿ. ಅಂಗೀಕಾರವಾಗಿದ್ದು 1949 ನವೆಂಬರ್ 26ರಂದು. ಆದ್ರೆ ಅನುಷ್ಠಾನಕ್ಕೆ ಬಂದದ್ದು, ಜಾರಿಗೆ ಬಂದದ್ದು 26 ಜನವರಿ 1950 ಈ ಒಂದು ಇಸ್ವಿಯಲ್ಲಿ ಜಾರಿಗೆ ಬರುತ್ತೆ. ಸೊ ಆದ್ರಿಂದ ಸಂವಿಧಾನದ ಬಗ್ಗೆ ಆಚರಣೆ ಮಾಡುವಂತಹ ಈ ದಿನದ ಹಿಂದೆ ಇರುವಂತಹವ್ರು ಯಾರು ಅಂತ ನಿಮ್ಮೆಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ. ಯಾರಿರಬಹುದು? ಅವ್ರು ಬೇರೆ ಯಾರು ಅಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಸಾರಥ್ಯದಲ್ಲಿ ನಮ್ಮ ಒಂದು ಸಂವಿಧಾನದ ರಚನೆ ಆಗುತ್ತೆ. ಸಂವಿಧಾನ ದೇಶದ ಜನರನ್ನ ಸಶಕ್ತಗೊಳಿಸಿ ಸರ್ವರಿಗೂ ಸಮಾನತೆಯನ್ನ ಒದಗಿಸಬೇಕು. ಎವ್ರಿವನ್ ಆರ್ ಈಕ್ವಲ್. ಮೂಲಭೂತ ಹಕ್ಕುಗಳು ಅಂದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಕರ್ತವ್ಯಗಳು, ಫಂಡಮೆಂಟಲ್ ಡ್ಯೂಟೀಸ್ ಇವನ್ನ ನೀಡಿ ಭಾರತದ ಸಂವಿಧಾನವೇ ದೊಡ್ಡ ಬಲವನ್ನಾಗಿ ಮಾಡಿತ್ತು. ನಮ್ಮ ಸಂವಿಧಾನವು ನಮ್ಮೆಲ್ಲರನ್ನು ರಕ್ಷಿಸುವ ಬಹುದೊಡ್ಡ ಕಾನೂನಾಗಿದೆ. ಆದ್ರಿಂದ ನಾವೆಲ್ಲರೂ ಯಾರೇ ಆಗಿರ್ಲಿ, ನಾವೆಲ್ಲರೂ ಯಾವುದಕ್ಕೆ ಬದ್ಧ? ನಮ್ಮ ಸಂವಿಧಾನಕ್ಕೆ ಬದ್ಧ. ಹಾಗೂ ಇಷ್ಟು ಸೊಗಸಾಗಿ ಸಂವಿಧಾನವನ್ನ ಬರೆದಂತಹ, ರಚಿಸಿದಂತಹ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಾತನ್ನ ಈ ಸಮಯದಲ್ಲಿ ನಾನು ನಿಮ್ಗೆ ಹೇಳ್ಬೇಕು. ಅದೇನಪ್ಪಾ ಅಂತ ಹೇಳಿದ್ರೆ, ದೇವಸ್ಥಾನಗಳಿಗೆ ಸಾಲುಗಟ್ಟಿ ನಿಲ್ಲುವುದಕ್ಕಿಂತ ಗ್ರಂಥಾಲಯಗಳಿಗೆ ಸಾಲುಗಟ್ಟಿ ನಿಲ್ಲುತ್ತಾರೆಯೋ ಅಂದೇ ನಮ್ಮ ದೇಶ ಪ್ರಗತಿಗೆ ಪ್ರಾರಂಭ. ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಡಿ ಅಂತ ಅವ್ರು ಹೇಳ್ತಾ ಇದಾರ?
ಖಂಡಿತ ಇಲ್ಲ. ದೇವಸ್ಥಾನದ ಜೊತೆಗೆ ಗ್ರಂಥಾಲಯ ಅಂದ್ರೆ ಎಂತ ಜಾಗ ಅದು? ಗ್ರಂಥಗಳು ಸಿಗುವಂತಹ ಜಾಗ, ಪುಸ್ತಕಗಳು ಸಿಗುವಂತಹ ಜಾಗ. ನಿಮ್ಮ ಶಾಲೆಗಳಲ್ಲೂ ಕೂಡ ಗ್ರಂಥಾಲಯಗಳಿದಾವಲ್ಲ, ಹೆಚ್ಚು ಹೆಚ್ಚು ಪುಸ್ತಕವನ್ನ ಓದಿ. ಖಂಡಿತ ಆಧುನಿಕತೆ ಬಂದಿದೆ, ಟೆಕ್ನಾಲಜಿ ಮುಂದುವರೆದಿದೆ, ತಂತ್ರಜ್ಞಾನ ಮುಂದುವರೆದಿದೆ, ಎಲ್ಲಾರ ಕೈಗಳಲ್ಲೂ ಮೊಬೈಲ್ ಫೋನ್ ಇದೆ. ಆದರೆ ಪುಸ್ತಕ ನಮಗೆ ಕೊಡುವಷ್ಟು ಆಪ್ತತೆ, ಪುಸ್ತಕ ನಮಗೆ ಕೊಡುವಷ್ಟು ಆರ್ದ್ರತೆ, ಪುಸ್ತಕ ನಮಗೆ ಕೊಡುವಷ್ಟು ಜ್ಞಾನ ಬೇರೆಲ್ಲೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಆಯ್ತಾಯ್ತಾ? ಮೊಬೈಲ್ ನಾವು ಜಾಸ್ತಿ ಹೊತ್ತು ನೋಡಿದ್ರೆ ಏನ್ ಹೇಳ್ತಾರೆ? ಎಷ್ಟೊತ್ತು ಅಂತ ಮೊಬೈಲ್ ನೋಡ್ತೇನೆ, ನಿನ್ನ ಕಣ್ಗಳು ಹಾಳಾಗ್ ಹೋಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಪುಸ್ತಕವನ್ನ ಓದಾಗ ಯಾರಾದ್ರೂ ಹೇಳ್ತಾರ ಹಾಗೆ? ಇಲ್ಲ ಅಲ್ವಾ? ಮೊಬೈಲ್ ಬೆಳಕಲ್ಲಿ ಪುಸ್ತಕವನ್ನ ಓದಾಗ ಅವಾಗ ಹೇಳ್ತಾರೆ. ಆದ್ರಿಂದ ನಾವು ಸರಿಯಾದ ಸಮಯಕ್ಕೆ ಪುಸ್ತಕಗಳನ್ನ ಓದುವಂತಹ ಅಭ್ಯಾಸವನ್ನ ಬೆಳೆಸ್ಕೊಬೇಕು. ಸೊ ಇದು ಇವತ್ತಿನ ದಿನದ ವಿಶೇಷತೆಯ ಬಗ್ಗೆ ನಾನ್ ನಿಮ್ಗೆ ಕೊಟ್ಟಂತಹ ಕಿರು ಮಾಹಿತಿ ಆಗಿತ್ತು. ಇದು ನಿಮ್ಗೆ ಉಪಯುಕ್ತವಾಗಿತ್ತು ಹಾಗೂ ನಿಮ್ಮ ಜ್ಞಾನಾರ್ಜನೆಯ ದಾರಿಗೆ ಇದು ಒಂದು ಮೆಟ್ಟಿಲಾಯ್ತು ಅಂತ ನಾನು ಭಾವಿಸ್ತಾ ಇವತ್ತಿನ ಪಾಠವನ್ನ ಮುಂದುವರಿಸ್ತಾ ಹೋಗ್ತೀನಿ. ಹೋದ್ ಕ್ಲಾಸ್ ನಲ್ಲಿ ನಾವು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದ್ರ ಮುಂದುವರೆದ ಭಾಗ ಇದೀಗ. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ. ಓಕೆ, ಕಾಣಿಸ್ತಾ ಇದೆಯಾ? ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್. ಹೋದ್ ಕ್ಲಾಸ್ ನಲ್ಲಿ ಈ ಪಾಠ ಎಲ್ಲಿವರೆಗೂ ಮಾಡಿದ್ದೆ ನಾನು? ಒಂದು ಚಿಕ್ಕ ರೀಕ್ಯಾಪ್ ನ ಹೇಳೋದಾದ್ರೆ, ಲೈಂಗಿಕ ಹಾಗೂ ಅಲೈಂಗಿಕ ರಿಪ್ರೊಡಕ್ಷನ್ ಆರ್ಗನ್, ಸಂತಾನೋತ್ಪತ್ತಿಯ ಅಂಗಗಳ ಬಗ್ಗೆ ಮಾತಾಡಿದ್ದೆ. ಗಂಡು ಮತ್ತು ಹೆಣ್ಣಿನ ಸಂತಾನೋತ್ಪತ್ತಿಯ ಅಂಗಗಳು, ನಿಷೇಚನ ಅಥವಾ ಫರ್ಟಿಲೈಸೇಷನ್ ಬಗ್ಗೆ ಮಾತಾಡಿದ್ದೆ ನಾನು, ಹಾಗೂ ಪ್ರಣಾಳ ಶಿಶುಗಳ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ. ಅದೇ ರೀತಿ ಹೇಗೆ ಆಂತರಿಕ ನಿಷೇಚನ ನಡೆಯುತ್ತೋ ಬಾಹ್ಯ ನಿಷೇಚನ ಕೂಡ ನಡೆಯುತ್ತೆ. ಅದು ಯಾವುದು? ಜಲಾಚರಗಳಲ್ಲಿ, ಜಲವಾಸಿಗಳಲ್ಲಿ ಹೆಚ್ಚಾಗಿ ನಡೆಯುತ್ತೆ ಅಂತ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಭ್ರೂಣದ ಅಭಿವೃದ್ಧಿಯ ಬಗ್ಗೆ ತಿಳ್ಕೊಂತಾ ಹೋಗೋಣ. ಭ್ರೂಣ ಹುಟ್ಟದೇ ಇರುವಂತಹ ಜೀವಿ. ಅರ್ಥ ಆಯ್ತಾ? ಜೀವ ಇದೆ, ಅದಕ್ಕೆ ಒಂದು ಅಸ್ತಿತ್ವ ಅನ್ನೋದು ಬಂದಿರೋದಿಲ್ಲ, ಫೀಟಸ್ ಅಂತ ಹೇಳ್ತೀವಿ. ಅದರ ಒಂದು ಅಭಿವೃದ್ಧಿಯ ಬಗ್ಗೆ ಇವತ್ತಿನ ಕ್ಲಾಸ್ ನಲ್ಲಿ ನಾವು ತಿಳ್ಕೊಂತಾ ಹೋಗೋಣ. ಭ್ರೂಣದ ಅಭಿವೃದ್ಧಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಷೇಚನದಿಂದ ಯುಗ್ಮಜ ಉಂಟಾಗುತ್ತೆ. ಯುಗ್ಮಜ ಅಂದ್ರೆ ಝೈಗಾಟ್ ಉಂಟಾಗಿ ಅದು ಭ್ರೂಣವಾಗಿ ಬೆಳೆಯಲು ಪ್ರಾರಂಭವಾಗುತ್ತೆ. ಈಗ ಈ ಯುಗ್ಮಜವು ಪದೇ ಪದೇ ವಿಭಜನೆಗೊಂಡು ಅನೇಕ ಜೀವಕೋಶಗಳ ಉಂಡೆಯಾಗಿ ರೂಪುಗೊಳ್ಳುತ್ತೆ. ಒಂದು ಜೀವಕೋಶದಿಂದ ಅದು ಅನೇಕ ಜೀವಕೋಶಗಳ ಉಂಡೆಯಾಗಿ ರೂಪುಗೊಳ್ಳುತ್ತೆ. ನಂತರ ಈ ಕೋಶವು ವಿಭಿನ್ನ ಅಂಗಾಂಶ ಟಿಶ್ಯೂಸ್ ಮತ್ತು ದೇಹದ ಅಂಗಾಂಗಗಳಾಗಿ ಬೆಳೆಯುವ ಗುಂಪನ್ನ ರೂಪಿಸಲು ಪ್ರಾರಂಭವರಿಸುತ್ತೆ. ಇದು ಅಭಿವರ್ಧನೆ ಹೊಂದುತ್ತಿರುವ ಈ ರಚನೆಯನ್ನ ನಾವು ಭ್ರೂಣ ಅಂತ ಕರಿತೀವಿ. ಅಭಿವರ್ಧನೆ ಅಂದ್ರೆ ಪ್ರತಿ ದಿನಾನು ಬೆಳೀತಾ ಇರುವಂತಹ ಈ ಒಂದು ರಚನೆಯನ್ನ ಭ್ರೂಣ ಅಂತ ಕರೆಯಲಾಗುತ್ತೆ. ಭ್ರೂಣವು ಮತ್ತಷ್ಟು ಬೆಳವಣಿಗೆಗಾಗಿ ಗರ್ಭಾಶಯದ ಗೋಡಿಯಲ್ಲಿ ನಾಟಿಕೊಳ್ಳುತ್ತೆ. ಇದು ಯಾವ ತರ? ನಾನ್ ನಿಮ್ಗೊಂದು ಪಿಕ್ಚರ್ ಮೂಲಕ ಇದನ್ನ ತೋರ್ಸೋದು ಅಂದ್ರೆ, ಇಲ್ಲಿ ಕಾಣಿಸ್ತಾ ಇರ್ಬೋದು ಗರ್ಭಾಶಯದ ಗೋಡೆಯಲ್ಲಿ. ಇದು ಗರ್ಭಾಶಯ ಹೀಗಿದ್ದಾಗ ಅದರ ಗೋಡೆಯಲ್ಲಿ ಭ್ರೂಣದ ಬೆಳವಣಿಗೆ ಅನ್ನೋದು ಆಗುತ್ತೆ, ನಾಟ್ಕೊಳ್ಳುತ್ತೆ. ಗರ್ಭಾಶಯದಲ್ಲಿ ಭ್ರೂಣದ ಬೆಳವಣಿಗೆ ಮುಂದುವರಿಯುತ್ತದೆ. ಇದು ಕ್ರಮೇಣ ಕೈ, ಕಾಲುಗಳು, ತಲೆ, ಕಣ್ಣುಗಳು, ಕಿವಿಗಳು ಮುಂತಾದ ಭಾಗಗಳನ್ನ ಅಭಿವೃದ್ಧಿ ಪಡಿಸಿಕೊಳ್ಳುತ್ತೆ. ದೇಹದ ಎಲ್ಲಾ ಭಾಗಗಳನ್ನ ಗುರುತಿಸಬಹುದಾದ ಬೆಳವಣಿಗೆಯ ಈ ಹಂತವನ್ನ ಭ್ರೂಣ ಅಥವಾ ಫೀಟಸ್ ಅಂತ ಕರೀತಾರೆ. ಭ್ರೂಣದ ಬೆಳವಣಿಗೆಯು ಪೂರ್ಣಗೊಂಡಾಗ ತಾಯಿ ಮಗುವಿಗೆ ಜನ್ಮ ನೀಡ್ತಾಳೆ. ಸೊ ಮಗು ಹುಟ್ಟದ್ಮೇಲೆ ಹೇಗಿರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುವಂತಹ ವಿಷಯ. ಈಗ ಈ ಭ್ರೂಣದ ಒಳಗೆ, ಗರ್ಭಾಶಯದ ಒಳಗೆ ಇರುವಂತಹ ಭ್ರೂಣ ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ನಾವು ಚಿತ್ರದ ಮೂಲಕ ಅರ್ಥೈಸ್ಕೊಳ್ಲಿಕ್ಕೆ ಶುರು ಮಾಡೋಣ.
ಇದಿಷ್ಟು ಕ್ಲಿಯರ್ ಆಯ್ತಾ ಭ್ರೂಣ ಹೇಗೆ ಬೆಳವಣಿಗೆ ಆಗುತ್ತೆ ಅಂತ. ಈಗ ತಾಯಿಯ ಗರ್ಭಚೀಲದಲ್ಲೂ ಈ ಭ್ರೂಣ ಹೇಗಿರುತ್ತೆ? ಈ ರೀತಿಯಾಗಿರುತ್ತೆ ತಾಯಿಯ ಗರ್ಭಚೀಲದಲ್ಲಿ. ಮೊದಲನೇದಾಗಿ ಒಳಗಡೆ ಇರುವಂತಹದ್ನ ನಾವು ಭ್ರೂಣ ಅಂತ ಕರಿತೀವಿ. ಇಂಗ್ಲಿಷ್ ನಲ್ಲಿ ಭ್ರೂಣಕ್ಕೆ ಫೀಟಸ್ ಅಂತ ಕರೀತಾರೆ. ಈ ಭಾಗ ಏನಿದೆ ಇಲ್ಲಿ ಎಲ್ಲ ಅಂಟ್ಕೊಂಡಿರ್ತಲ್ಲ, ಗರ್ಭಾಶಯದ ಗೋಡೆಗೆ ಅಂಟ್ಕೊಂಡಿರ್ತಲ್ಲ, ಈ ಭಾಗವನ್ನ ಪ್ಲೆಸೆಂಟಾ ಅಂತ ಕರೀತಾರೆ. ಪ್ಲೆಸೆಂಟಾ ಅಂತ ಹೇಳಿದ್ರೆ ಪ್ಲೆಸೆಂಟಾ ಅಂತ ಹೇಳಿದ್ರೆ ಜರಾಯು. ನೋಟ್ ಮಾಡ್ಕೊಳ್ಳಿ. ಈಗ ಇಂಗ್ಲಿಷ್ ಅವತರಣಿಯಕ್ಕೆ ನಾ ಎಕ್ಸಾಮ್ ಅಲ್ಲಿ ಏನ್ ಕೇಳಲ್ಲ, ಬಟ್ ನೀವ್ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಜರಾಯು ಪ್ಲೆಸೆಂಟಾ ಅಂತ ಹೇಳಿದ್ರೆ ಜರಾಯು. ಆಮೇಲೆ ಏನ್ ಬರುತ್ತೆ ಪದಗಳು, ನಾನು ಫಸ್ಟ್ ಬರ್ಸ್ಬಿಡ್ತೀನಿ, ಆಮೇಲೆ ನೋಡ್ಕೊಬಹುದು ನೀವು. ಯೂಂಬಿಕಲ್ ಕಾರ್ಡ್ ಅಂತ ಇರುತ್ತೆ. ಹಿಂಗಂದ್ರೆ ಹೊಕ್ಕಳ ಬಳ್ಳಿ. ನೆಕ್ಸ್ಟ್ ಅಮಿನಾಟಿಕ್ ಸ್ಯಾಕ್ ಅಂತ ಬರುತ್ತೆ. ನೋಟ್ ಮಾಡ್ಕೊಂತ ಇದ್ದೀರಾ? ಆಮ್ನಿಯಾಟಿಕ್ ಚೀಲ. ಓಕೆ. ನೆಕ್ಸ್ಟ್ ಸರ್ವಿಕ್ಸ್ ಅಂತ ಬರುತ್ತೆ, ಅಂದ್ರೆ ಗರ್ಭಕಂಠ. ಅರ್ಕವಾತದಲ್ಲಿ ಗರ್ಭಕಂಠ. ಗರ್ಭಕಂಠ ನೋಟ್ ಮಾಡ್ಕೊಂತೀರಾ ಇದಿಷ್ಟುನಾ? ಓಕೆ, 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಡನ್ ಆಯ್ತಾ? ಇನ್ನೊಂದ್ ಸ್ವಲ್ಪ ವರ್ಡ್ಸ್ ಗಳಿದೆ, ಬರೀಲ್ಲ ನಾನು. ಇದಿಷ್ಟು ನೋಟ್ ಮಾಡ್ಕೊಂಡಿದ್ದಾಯ್ತಾ ಮಕ್ಳೇ? ಓಕೆ. ಸೊ ನೋಟ್ ಮಾಡ್ಕೊಂಡಿದ್ದೀರಂತ ಭಾವಿಸ್ತಾ ಮುಂದಿನ ವರ್ಡ್ಸ್ ಗಳನ್ನ ಬರಿತೀನಿ. ಅಕಸ್ಮಾತ್ ನೋಟ್ ಮಾಡ್ಕೊಂಡಿಲ್ಲ ಮೇಡಮ್, ಮಿಸ್ ಆಯ್ತು ಅಂದಾಗ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ನ ಲಾಗಿನ್ ಆಗಿ ಅಲ್ಲಿ ನೀವು ಪಾಸ್ ಮಾಡ್ಕೊಂಡು ಬರಿಬಹುದು. ಯಾವುದೇ ಪದ, ವಿಷಯ, ಅರ್ಥ, ಟಾಪಿಕ್ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಬಹುದು ನಮ್ಮ ಕ್ಲಾಸ್ನ. ಬ್ಲಾಡರ್. ಬ್ಲಾಡರ್ ಅಂದ್ರೆ ಯಾರಿಗಾದ್ರೂ ಗೊತ್ತಾ ಏನು ಅಂತ? ವೆರಿ ಗುಡ್. ಮೂತ್ರಕೋಶ. ಮೂತ್ರಕೋಶ. ಹಾಗೇನೆ ನೆಕ್ಸ್ಟ್ ವೆಜೈನಾ ಅಂದ್ರೆ ಯೋನಿ. ಓಕೆ. ಏನಸ್. ಏನಸ್ ಅಂದ್ರೆ ಗುದ ದ್ವಾರ.
ಯೂಟ್ರಸ್ ಅಂದ್ರೆ ಗರ್ಭಕೋಶ. ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನ. ಇದ್ ಗೊತ್ತಿದೆ ಅಲ್ಲ, ಫೀಟಸ್ ಅಂದ್ರೆ FETUS, ಫೀಟಸ್ ಅಂದ್ರೆ ಭ್ರೂಣ. ಓಕೆ, ನೋಟ್ ಮಾಡ್ಕೊಳ್ಳಿ. 10 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮಕ್ಳೇ. ಆಯ್ತಾ ಮಕ್ಳ, ನೋಟ್ ಮಾಡ್ಕೊಂಡ್ರಾ? ಇದ್ ಕಾಣಿಸ್ತಿಲ್ವಾ? ಒಂದು ನಿಮಿಷ. ಈಗ ಕಾಣಿಸ್ತಲ್ಲ? ಬ್ಲಾಡರ್ ಅಂದ್ರೆ ಮೂತ್ರಕೋಶ, ವೆಜೈನಾ, ಯೋನಿ, ಆನಸ್, ಗುದದ್ವಾರ, ಯೂಟ್ರಸ್, ಗರ್ಭಕೋಶ, ಫೀಟಸ್, ಭ್ರೂಣ. ಯಾಕೆ ಮೇಡಮ್ ಎರಡೂ ಭಾಷೆಯಲ್ಲಿ ಯಾಕೆ ಕಲಿಬೇಕು? ಕಲ್ಸಿರಿ. ಓಕೆ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮುಂದೆ ಎಲ್ಲ ನೀವು ಡಯಾಗ್ರಾಮ್ಸ್ ಗಳನ್ನೆಲ್ಲ ಇಂಟರ್ನೆಟ್ ಅಲ್ಲಿ ನೋಡಿದಾಗ ಸಾಕಷ್ಟು ಬಹುತೇಕವಾದಷ್ಟು ಇಂಗ್ಲಿಷ್ ಭಾಷೆಯಲ್ಲಿ ಇದ್ದಾಗ ಎರಡೂ ಭಾಷೆಯ ಕಲಿಕೆ ನಿಮ್ಗೆ ಸುಲಭ ಆಗುತ್ತೆ ಅನ್ನೋದ್ ಕಾರಣಕ್ಕೆ. ಓಕೆ, ಇದ್ ಕಲ್ತಾದ್ಮೇಲೆ ವಾಪಸ್ ಈ ಡಯಾಗ್ರಾಮ್ ಬನ್ನಿ. ಒಂದು ತಾಯಿಯ ಗರ್ಭಚೀಲದಲ್ಲಿ ಈ ರೀತಿಯಾಗಿ ಒಂದು ಮಗುವಿನ ಹೊಕ್ಕಳ ಬಳ್ಳಿಯನ್ನ ಗಮನಿಸಬಹುದು ನೀವು. ಯೂಂಬಿಕಲ್ ಕಾರ್ಡ್ ಅಂತ ಕರಿತೀವಿ ಇದನ್ನ, ಹೊಕ್ಕಳ ಬಳ್ಳಿ ಅಂತ ಹೇಳ್ತಾರೆ. ಇದು ತಾಯಿಯ ಗರ್ಭಚೀಲಕ್ಕೆ ಕನೆಕ್ಟ್ ಆಗಿರುತ್ತೆ. ಅದರಿಂದ ಹೇಳ್ತಾರಲ್ಲ, ಒಂದು ತಾಯಿ ಮಗುಗೆ ಏನು ಕರುಳ ಸಂಬಂಧ ಇರುತ್ತೆ ಅಂತ ಹೇಳ್ತಾರಲ್ಲ, ಯಾಕಂದ್ರೆ ಹೊಕ್ಕಳ ಬಳ್ಳಿ ಕನೆಕ್ಟ್ ಆಗಿರುತ್ತೆ. ಎರಡನೇದು ಅದು. ಹಾಗಾಗಿ ಮಗುಗ್ ನೋವಾದಾಗ ತಾಯಿಗ್ ನೋವಾಗೋದು, ಮಗು ಅತ್ತಾಗ ತಾಯಿಗ್ ಗೊತ್ತಾಗೋದು, ಆ ಮಗು ಚಿಕ್ಕ ಮಗು ಇದ್ದಾಗ ಅದ್ರ ಮೂಕ ಭಾಷೆ ಇರುತ್ತೆ. ಏನೇನೋ ಅಬ್ಬಬ್ಬಾ ಬೆಬ್ಬೆಬೆ ಅಂತ ಏನೋ ಮಾತಾಡ್ತಿರುತ್ತೆ. ಆ ಭಾಷೆ ಅರ್ಥ ಆಗೋದು ತಾಯಿಗೆ ಮಾತ್ರ. ಸೊ ಅದಕ್ಕೆ ಈ ರೀತಿ ಕನೆಕ್ಟೆಡ್ ಆಗಿದೆ ಅಂತ ಹೇಳ್ತಾರೆ. ಪ್ಲೆಸೆಂಟಾ. ಪ್ಲೆಸೆಂಟಾ ಅಂತ ಹೇಳಿದ್ರೆ ಏನಂತ ಅರ್ಥೈಸ್ಕೊಂಡಿರಿ ನೀವು? ಪ್ಲೆಸೆಂಟಾ ಅಂತ ಹೇಳಿದ್ರೆ ಜರಾಯು ಅಂತ ಕರಿತೀವಿ ಪ್ಲೆಸೆಂಟವನ್ನ. ಅರ್ಥ ಆಯ್ತಾ? ಹಾಗೇನೆ ಫೀಟಸ್ ಭ್ರೂಣ, ಯೂಟ್ರಸ್ ಅಂದ್ರೆ ಗರ್ಭಕೋಶ, ಬ್ಲಾಡರ್ ಮೂತ್ರದ್ವಾರ, ಇದು ಮೂತ್ರದ್ವಾರ, ವೆಜೈನಾ. ವೆಜೈನಾ ಅಂತ ಹೇಳಿದ್ರೆ ಯೋನಿ, ಯೋನಿಯ ಭಾಗ, ಏನಸ್ ಅಂತ ಹೇಳಿದ್ರೆ ಗುದದ್ವಾರ, ಸರ್ವಿಕ್ಸ್ ಅಂದ್ರೆ ಗರ್ಭಕಂಠ. ಈ ಸರ್ವಿಕ್ಸ್ ಈ ಮಗು ಅಮಿನಾಟಿಕ್ ಸ್ಯಾಕ್ ಅಂದ್ರೆ ಅಮಿನಾಟಿಕ್ ಚೀಲದಲ್ಲಿ ಭದ್ರವಾಗಿ ಇರುತ್ತೆ. ಅಮಿನಾಟಿಕ್ ಆಸಿಡ್ ಮಧ್ಯೆ ಭದ್ರವಾಗಿ ಅದು ಜೋಪಾನವಾಗಿ ಮಗುವನ್ನ ಕಾಪಾಡುವಂತಹ ಒಂದು ಗರ್ಭಕೋಶ ಅಂತ ಕರೀತಾರೆ. ಅರ್ಥ ಆಯ್ತಾ? ಮಗುವನ್ನ ಕಾಪಾಡ್ತಾ ಇರುತ್ತೆ. ಈಗ ಇದಾದ ನಂತರ ಏನಾಗುತ್ತೆ, ಮಗು ಸಂಪೂರ್ಣವಾಗಿ ಭ್ರೂಣದ ಬೆಳವಣಿಗೆ ಆದ ನಂತರ ಈ ಸರ್ವಿಕ್ಸ್ ಏನಿದೆ, ಗರ್ಭಕಂಠ ಏನಿದೆ, ಇದು ಓಪನ್ ಆಗುತ್ತೆ. ಓಪನ್ ಆದಾಗ ಈ ಮಗುವನ್ನ ಆ ಅಮಿನಾಟಿಕ್ ಸ್ಯಾಕ್ ಲಿಕ್ವಿಡ್ ಆಚೆ ಬರುತ್ತೆ. ವಾಟರ್ ಬ್ರೇಕ್ಔಟ್ ಅಂತ ಕರೀತಾರೆ ಅದನ್ನ. ಲಿಕ್ವಿಡ್ ಆಚೆ ಬಂದಾಗ ಮಗುವನ್ನ ಹೊರ ತೆಗಿಲಿಕ್ಕೆ ಸಾಧ್ಯವಾಗುತ್ತೆ. ಅರ್ಥ ಆಯ್ತಾ? ಸೊ ಈಗ ನೀವು ಡೆಪ್ತ್ ಆಗಿ ಮಗು ಹೊರಗೆ ಬರೋದು ಹೇಗೆ ಅನ್ನೋದನ್ನ ಯೋಚನೆ ಮಾಡೋದ್ಕಿಂತ ಮುಂಚೆ ಮಗುವಿನ ಬೆಳವಣಿಗೆ ಭ್ರೂಣದಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗ್ತಾ ಬರುತ್ತೆ. ಸೊ ಯಾವ ರೀತಿ ಮಗುವಿನ ಬೆಳವಣಿಗೆ ಆಗ್ತಾ ಬರುತ್ತೆ ಭ್ರೂಣದಲ್ಲಿ, ನಾವು ನೋಡ್ತಾ ಹೋಗೋಣ. ಆಂತರಿಕ ನಿಷೇಚನ ಕೋಳಿಗಳಲ್ಲಿ ಕೂಡ ನಡೆಯುತ್ತೆ. ಆದ್ರೆ ಮಾನವರು ಮತ್ತು ಹಸುಗಳಂತೆ ಕೋಳಿಗಳು ಶಿಶುಗಳಿಗೆ ಜನ್ಮ ನೀಡೋದಿಲ್ಲ, ಬದಲಿಗೆ ಮೊಟ್ಟೆಗಳಿಗೆ ಜನ್ಮ ನೀಡುತ್ತೆ. ಸೊ ಆದ್ರಿಂದ ಆ ಮೊಟ್ಟೆಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳಿಗೆ ಒಂದು ವಿಭಜನೆಯನ್ನ ಮಾಡಲಾಗುತ್ತೆ. ನಿಷೇಚನದ ನಂತರ ಅಂದ್ರೆ ಫರ್ಟಿಲೈಸೇಷನ್ ಆದ್ಮೇಲೆ ಯುಗ್ಮಜ ಮತ್ತೆ ಮತ್ತೆ ವಿಭಜಿಸುತ್ತೆ ಮತ್ತು ಅಂಡನಾಳದ ಕೆಳಭಾಗಕ್ಕೆ ಚಲಿಸುತ್ತೆ. ಹೀಗೆ ಕೆಳಗೆ ಚಲಿಸುವಾಗ ಅದರ ಸುತ್ತ ಅನೇಕ ರಕ್ಷಣಾತ್ಮಕ ಪದರಗಳು ರಚನೆಯಾಗುತ್ತೆ. ಕೋಳಿ ಮೊಟ್ಟೆ ಒಂದ್ರಲ್ಲಿ ನೀವು ನೋಡುವಂತಹ ಕವಚ ಏನಿದೆಯಲ್ಲ, ಅದು ಕೂಡ ರಕ್ಷಣಾತ್ಮಕ ಪದರ. ಇದನ್ನ ಯಾಕೆ ಇಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ಮಗುವಿನ ಸುತ್ತ ಕೂಡ ಅಂತಹ ಒಂದು ರಕ್ಷಣಾತ್ಮಕ ಪದರ ಇರುತ್ತೆ.
ಆದ್ರಿಂದ ಬೆಳೀತಾ ಇರುವಂತಹ ಭ್ರೂಣದ ಸುತ್ತಲೂ ಗಟ್ಟಿಯಾದ ಕವಚ ರೂಪುಗೊಂಡ ನಂತರ ಅಂತಿಮವಾಗಿ ಕೋಳಿಯು ಮೊಟ್ಟೆಯನ್ನ ನೀಡುತ್ತೆ. ಅದೇ ರೀತಿ ಭ್ರೂಣ ಹೊರಗಡೆ ಮಗುವಾಗಿ ಬರುತ್ತೆ. ಭ್ರೂಣವು ಮರಿಯಾಗಿ ಬೆಳೆಯಲು ಸುಮಾರು 3 ವಾರಗಳ ಕಾಲ ತೆಗೆದುಕೊಳ್ಳುತ್ತೆ. ಸಾಕಷ್ಟು ಉಷ್ಣತೆ ಒದಗಿಸಲು ಮೊಟ್ಟೆಗಳ ಮೇಲೆ ಕೋಳಿ ಕುಳಿತಿರೋದನ್ನ ನೀವು ನೋಡಬಹುದು. ಇದು ಕೋಳಿ ಮತ್ತೆ ಮೊಟ್ಟೆಯ ಕಥೆ ಆಗಿರುತ್ತೆ. ಆದ್ರೆ ಗರ್ಭಾಶಯದಲ್ಲಿ ಬೆಳೆಯುವಂತಹ ಮಗು ಮಾನವರ ಗರ್ಭದಲ್ಲಿ 1ನೇ ತಿಂಗಳಲ್ಲಿ ಈ ರೀತಿ ಇರುತ್ತೆ. ಯಾವ್ದೋ ಒಂದು ಹುಳುವಿನ ರೀತಿ ಕಾಣುತ್ತೆ. 3ನೇ ತಿಂಗಳಿಗೆ ಸ್ವಲ್ಪ ಕೈ ಕಾಲು ಬಂದಿರುತ್ತೆ. 6ನೇ ತಿಂಗಳಿಗೆ ಈ ರೀತಿ ಇರುತ್ತೆ. 9ನೇ ತಿಂಗಳಿಗೆ ತಲೆ ತಿರುಗ್ಬಿಟ್ಟಿರುತ್ತೆ. ತಿರುಗಿ ಗರ್ಭಕಂಠ ಅಂದ್ರೆ ಸರ್ವಿಕ್ಸ್ ಮೂಲಕ ಅದು ಆಚೆ ಬರುತ್ತೆ. ಈಗ ಗರ್ಭಾಶಯದ ನಂತರ ಬಾಹ್ಯ ನಿಷೇಚನಕ್ಕೆ ಒಳಗಾಗುವಂತಹ ಪ್ರಾಣಿಗಳಲ್ಲಿ ಭ್ರೂಣದ ಬೆಳವಣಿಗೆ ಹೆಣ್ಣು ದೇಹದ ಹೊರಗಡೆ ನಡೆಯುತ್ತೆ. ಭ್ರೂಣಗಳು ತಮ್ಮ ಮೊಟ್ಟೆಯ ಹೊದಿಕೆಯೊಳಗೆ ಬೆಳೆಯುತ್ತೆ. ಭ್ರೂಣಗಳು ಅಭಿವೃದ್ಧಿಗೊಂಡ ನಂತರ ಮೊಟ್ಟೆಗಳು ಒಡೆದು ಮರಿಗಳು ಹೊರಬರುತ್ತೆ. ನೀವು ಕೊಳಗಳು ಮತ್ತು ಹೊಳೆಗಳಲ್ಲಿ ಹಲವಾರು ಗೊದ ಮೊಟ್ಟೆಗಳು ಅಂತ ಹೇಳಿದ್ರೆ ಟ್ಯಾಡ್ಪಾಲ್ಸ್ಗಳು ಜಾರನ್ನ ಅಥವಾ ಹೋಗ್ತಾ ಇರೋದನ್ನ ಕಾಣಬಹುದು. ಸೊ ಅದ್ರ ಬಗ್ಗೆ ಈಗ ನಾವು ತಿಳ್ಕೊಂತಾ ಹೋಗೋಣ. ನಾನು ಹೋದ್ ಕ್ಲಾಸ್ ನಲ್ಲಿ ನಿಮ್ಗೆ ಕಪ್ಪೆಯ ಮೊಟ್ಟೆಗಳ ಬಗ್ಗೆ ತೋರಿಸಿದೆ, ಹೌದಾ? ಈ ರೀತಿ ಇರುತ್ತೆ ಕಪ್ಪೆಯ ಮೊಟ್ಟೆಗಳು. ಕಪ್ಪೆಯ ಮೊಟ್ಟೆಗಳಾದ ನಂತರ ಅದು ಟ್ಯಾಡ್ಪಾಲ್ಸ್ಗಳಾಗುತ್ತೆ. ಟ್ಯಾಡ್ಪಾಲ್ಸ್ಗಳಂದ್ರೆ ಗೋದ ಮೊಟ್ಟೆಗಳು ಆಗುತ್ತೆ, ಉದ್ದಕ್ಕಿರುತ್ತೆ. ಅದಾದ ನಂತರ ಅದರಿಂದ ಅದೇನಾಗುತ್ತೆ, ಗೋದ ಮೊಟ್ಟೆಗಳಿಂದ ಅದ್ ಪರಿವರ್ತನೆ ಆಗ್ಬಿಟ್ಟು ಒಂದು ಫ್ರಾಗ್ಲೆಟ್ ಅಂದ್ರೆ ಮರಿಕಪ್ಪೆ ಆಗುತ್ತೆ. ಮರಿಕಪ್ಪೆಯಿಂದ ಹಿರಿಕಪ್ಪೆ ಆಗ್ತಾ ಹೋಗುತ್ತೆ. ಇದು ಕಪ್ಪೆಯ ಒಂದು ಜೀವನ ಚಕ್ರ. ಸೊ ಈ ಕಪ್ಪೆಗಳು ಏನ್ ಇಡುತ್ತೆ? ಮೊಟ್ಟೆಗಳು, ಅಲ್ವಾ? ಕೆಲವೊಂದು ಪ್ರಾಣಿಗಳು, ಈಗ ಮನುಷ್ಯರು, ಹಸು, ಎಮ್ಮೆ, ಆನೆ ಇವೆಲ್ಲವೂ ಮೊಟ್ಟೆ ಇಡುತ್ತಾ? ಇಲ್ಲ. ಬದ್ಲಿಗೆ ಹಾಗೆ ಅದರ ಒಂದು ಯಂಗರ್ ವರ್ಷನ್ ನ ಹೊರತಗುತ್ತೆ. ಈಗ ಕೆಲವು ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತೆ ಮತ್ತು ಕೆಲವು ಮರಿಗಳಾಗಿ ಬೆಳೆಯುವ ಮೊಟ್ಟೆಗಳನ್ನ ಇಡುತ್ತೆ. ಇದ್ರ ಬಗ್ಗೆ ನಾವು ಕಲ್ತ್ಕೊಬೇಕೀಗ. ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳನ್ನ ಜರಾಯುಜ ಅಥವಾ ವಿವಿ ಪ್ಯಾರಸ್ ಪ್ರಾಣಿಗಳು ಅಂತ ನಾವು ಕರಿತೀವಿ. ಯಾವ ಯಾವ ಪ್ರಾಣಿಗಳು ತಮ್ಮದೇ ಆದಂತಹ ಮರಿಗಳಿಗೆ ಜನ್ಮ ನೀಡುತ್ತೋ ಅಂತಹ ಪ್ರಾಣಿಗಳನ್ನ ನಾವು ಜರಾಯುಜ ಅಂತ ಕರಿತೀವಿ. ಜರಾಯುಜ ಯಾವ್ದೋ ರಾಜನ ಹೆಸರು ಕೇಳ್ದಂಗಾಗುತ್ತೆ. ಅಂದ್ರೆ ವಿವಿ ಪ್ಯಾರಸ್ ಅನಿಮಲ್ಸ್. ಅರ್ಥ ಆಯ್ತಾ? ಯಾವ ಯಾವ ಪ್ರಾಣಿಗಳು ಮೊಟ್ಟೆಗಳಿಗೆ ಜನ್ಮ ನೀಡುತ್ತೋ ಮೊಟ್ಟೆಗಳನ್ನ ಏನಂತೀವಿ ನಾವು? ಅಂಡ ಅಂತೀವಲ್ವಾ? ಅಂತವ್ನ ಅಂಡಜ ಅಂತ ಕರಿತೀವಿ. ಇದನ್ನ ಇಂಗ್ಲಿಷ್ ನಲ್ಲಿ ಮೊಟ್ಟೆ ಯಾವ ಆಕಾರದಲ್ಲಿರುತ್ತೆ? ಈ ಆಕಾರ, ಓವಿ ಪ್ಯಾರಾಸ್ ಅನಿಮಲ್ಸ್ ಅಂತ ನಾವು ಕರಿತೀವಿ. ಓವಿ ಪ್ಯಾರಸ್ ಅನಿಮಲ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ಯಾವ ಯಾವ ಪ್ರಾಣಿಗಳು ಮರಿಗಳಿಗೆ ಜನ್ಮ ನೀಡುತ್ತೋ ಅದನ್ನ ಜರಾಯುಜ ಅಥವಾ ವಿವಿ ಪ್ಯಾರಸ್ ಅನಿಮಲ್ಸ್ ಅಂತೀವಿ. ಯಾವ್ದು ಮೊಟ್ಟೆಗಳಿಗೆ ಜನ್ಮ ನೀಡುತ್ತೋ ಅದನ್ನ ಅಂಡಜ ಅಥವಾ ಓವಿ ಪ್ಯಾರಸ್ ಅನಿಮಲ್ಸ್ ಅಂತ ಕರಿತೀವಿ. ಸೊ 2 ರೀತಿಯಾದಂತ ಪ್ರಾಣಿಗಳು. ಸೊ ಈಗ ನೀವ್ ಹೇಳ್ಬೇಕು, ಮರಿಗಳಿಗೆ ಜನ್ಮ ನೀಡುವಂತಹ ಪ್ರಾಣಿಗಳಿಗೆ ಉದಾಹರಣೆ ಅಂದ್ರೆ ಬೆಕ್ಕು, ನಾಯಿ, ಮನುಷ್ಯ ಇತ್ಯಾದಿ. ಅದೇ ರೀತಿ ಅಂಡಜ ಅಂದ್ರೆ ಮೊಟ್ಟೆಗಳನ್ನ ಇಡುವಂತಹ ಪ್ರಾಣಿಗಳು ಅಂದ್ರೆ ಪಕ್ಷಿ, ಓಕೆ, ಬಾತುಕೋಳಿ, ಕೋಳಿ ಆಯ್ತಲ್ಲ, ಬಾತುಕೋಳಿ, ಡೈನೋಸರಸ್, ವೆರಿ ಗುಡ್. ಡೈನೋಸರಸ್ ಕೂಡ ಮೊಟ್ಟೆಯನ್ನ ಇಡುವಂತಹ ಪ್ರಾಣಿ. ಆದ್ರೆ ಈಗಿದ್ಯಾ ಅದು? ಇಲ್ಲ ಅಲ್ವಾ? ಓಕೆ. ಸೊ ಆದ್ರಿಂದ ಇಂಥ ಪ್ರಾಣಿಗಳನ್ನ ನಾವು ಓವಿ ಪರಸ್ ಅಥವಾ ಅಂಡಜ ಪ್ರಾಣಿಗಳು ಅಂತ ಕರಿತೀವಿ. ಇದ್ರಲ್ಲಿ ಕೆಲವು ಪ್ರಾಣಿಗಳ ಮೊಟ್ಟೆಗಳನ್ನ ಸಂಗ್ರಹಿಸೋದು ಸುಲಭ, ಯಾಕಂದ್ರೆ ಅವುಗಳ ಮೊಟ್ಟೆಗಳನ್ನ ತಮ್ಮ ದೇಹದಿಂದ ಹೊರಗೆ ಇಡುತ್ತೆ. ನೀವು ಮೊಟ್ಟೆಗಳನ್ನ ಸಂಗ್ರಹಿಸುವಂತಹ ಈ ಪ್ರಾಣಿಗಳು ಅಂಡಾಜ ಪ್ರಾಣಿಗಳಿಗೆ ಉದಾಹರಣೆ. ಆದ್ರೆ ಈ ನಾಯಿ, ಹಸು, ಬೆಕ್ಕು ಇವುಗಳು ಮೊಟ್ಟೆ ಇಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವು ಮೊಟ್ಟೆಗಳನ್ನ ಇಡೋದಿಲ್ಲ.
ಹೆಣ್ಣು ಜೀವಿ ಮರಿಗಳಿಗೆ ಜನ್ಮ ನೀಡುತ್ತೆ. ಸೊ ಆದ್ರಿಂದ ಅವೆಲ್ಲ ಜರಾಯುಜ ಪ್ರಾಣಿಗಳಿಗೆ ಉದಾಹರಣೆ. ಸೊ ಅದೇ ರೀತಿ ನೀವು ಈಗ ಜರಾಯುಜ ಮತ್ತು ಅಂಡಜ ಪ್ರಾಣಿಗಳಿಗೆ ಕೆಲವು ಉದಾಹರಣೆಗಳನ್ನ ಸಂಗ್ರಹಿಸಿ ನೋಟ್ ಕೂಡ ಮಾಡ್ಕೊಬಹುದು. ಈಗ ಈ ಎರಡೂ ರೀತಿಯ ಪ್ರಾಣಿಗಳ ಬೆಳವಣಿಗೆ ಆದ ನಂತರ ಅದ್ರ ಬಗ್ಗೆ ತಿಳ್ಕೊಂಡ ನಂತರ ಮರಿಗಳಿಂದ ಪ್ರೌಢ ಜೀವಿಯಾಗಿ ಬೆಳೆಯೋದ್ರ ಬಗ್ಗೆ ನಾವು ಗಮನ ಹರಿಸೋಣ. ನಾನು ಕಪ್ಪೆ ಮೊಟ್ಟೆ ಇದು ಕತೆ ಹೇಳಿದೆ ಅಲ್ವಾ? ಈ ರೀತಿಯಾಗಿ ಮೊಟ್ಟೆ ಇಡುತ್ತೆ ಕಪ್ಪೆಗಳು. ಅದಾದ ನಂತರ ಗೋದ ಮೊಟ್ಟೆ ಅಥವಾ ಟ್ಯಾಡ್ಪಾಲ್ ಆಗುತ್ತೆ. ಇದು ಯಾವ ಜೀವಿ ಅಂತಾನೆ ಗೊತ್ತಾಗಲ್ಲ, ಆ ರೀತಿ ಇರುತ್ತೆ. ಹೌದಾ? ಅದಾದ ನಂತರ ಬೆಳೆದ ಗೋದ ಮೊಟ್ಟೆ ಆಗುತ್ತೆ. ಅದಾದ ನಂತರ ಪ್ರೌಢ ಕಪ್ಪೆಯಾಗಿ ಅದು ಬೆಳವಣಿಗೆನ ಕಾಣುತ್ತೆ. ನಾವು 3 ನಿರ್ದಿಷ್ಟ ಹಂತಗಳನ್ನ ಇಲ್ಲಿ ಗಮನಿಸ್ತೀವಿ. ಅವುಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಮೊಟ್ಟೆ, ಗೋದ ಮೊಟ್ಟೆ, ಪ್ರೌಢ ಕಪ್ಪೆ. ಪ್ರೌಢ ಕಪ್ಪೆಗಳಿಗಿಂತ ಗೋದ ಮೊಟ್ಟೆಗಳು ವಿಭಿನ್ನವಾಗಿ ಕಾಣ್ತಾ ಇದೆ. ಹೌದಾ? ಈ ಗೋದ ಮೊಟ್ಟೆಗಳು ಕೆಲವು ದಿನಗಳ ನಂತರ ಪ್ರೌಢ ಕಪ್ಪೆಗಳಾಗಬಹುದೆಂದು ನೀವು ಊಹಿಸಬಹುದು. ಗೋದ ಮೊಟ್ಟೆಗಳು ಕುಪ್ಪಳಿಸುವ ಮತ್ತು ಈಜುವ ಪ್ರೌಢ ಕಪ್ಪೆಗಳಾಗಿ ರೂಪಾಂತರಗೊಳ್ಳುತ್ತೆ. ತೀವ್ರವಾದಂತಹ ಬದಲಾವಣೆ ಮೂಲಕ ಪ್ರೌಢಾವಸ್ಥೆ ತಲುಪುವ ಲಾರ್ವಾಗಳ ರೂಪಾಂತರವನ್ನ ರೂಪ ಪರಿವರ್ತನೆ ಅಂತ ನಾವು ಕರಿತೀವಿ. ಇದನ್ನೇನಂತ ಹೇಳ್ತೀವಿ? ಹೇಗೆ ಈ ಒಂದು ಫ್ರಾಗ್ ಆಗುತ್ತಲ್ಲ, ಅದ್ರ ಒಂದು ರೂಪ ಬದಲಾಗ್ತಾ ಇದೆ, ಅದಕ್ಕೆ ನಾವ್ ಅದನ್ನ ರೂಪ ಪರಿವರ್ತನೆ ಅಂತ ಕರಿತೀವಿ. ರೂಪ ಪರಿವರ್ತನೆ, ಇದನ್ನ ಮತ್ತೆ ಇಂಗ್ಲಿಷ್ ನಲ್ಲಿ ಮೆಟಮಾರ್ಫಾಸಿಸ್ ಅಂತ ಕರಿತೀವಿ. ಮೆಟಮಾರ್ಫಾಸಿಸ್. ನಾವು ಬೆಳೆದಂತೆ ನಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನ ನಾವು ಗಮನಿಸ್ಬಿರ್ಬಹುದು. ಅದೇ ರೀತಿ ರೂಪ ಪರಿವರ್ತನೆಗೆ ಒಳಗಾಗುತ್ತೆ ನಮ್ಮ ದೇಹ ಕೂಡ. ಮಾನವರಲ್ಲಿ ವಯಸ್ಕರಲ್ಲಿ ಕಂಡು ಬರುವಂತಹ ದೇಹ ಭಾಗಗಳು ಜನ ಸಮಯದಲ್ಲಿ ಇರುತ್ತಾ ಇಲ್ಲ ಅಲ್ವಾ? ಸೊ ಆದ್ರಿಂದ ಅಲ್ಲೂ ಕೂಡ ರೂಪಾಂತರವಾಗ್ತಾ ಇದೆ ಅನ್ನೋದು ನಾವು ಅರ್ಥೈಸ್ಕೊಂತ ಬರ್ಬೇಕಾಗತ್ತೆ. ಸೊ ಹೇಗೆ ಕಪ್ಪೆಯಲ್ಲಿ ರೂಪಾಂತರ ಆಗುತ್ತೋ ಅದೇ ರೀತಿ. ಈಗ ಇದಿಷ್ಟು ಲೈಂಗಿಕವಾದಂತಹ ಸಂತಾನೋತ್ಪತ್ತಿಯ ಕ್ರಮಗಳಾಯ್ತು. ಈಗ ಅಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಅಲೈಂಗಿಕ ಸಂತಾನೋತ್ಪತ್ತಿ. ಸೊ ಇಲ್ಲಿಯವರೆಗೂ ನಾವು ಕೆಲವು ಪರಿಚಿತ ಪ್ರಾಣಿಗಳಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿ ಬಗ್ಗೆ ಕಲ್ತಿದ್ವಿ. ಈಗ ಅಲೈಂಗಿಕ ಅಥವಾ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂದ್ರೆ ಅಮೀಬಾ, ಹೈಡ್ರಾ, ಪ್ಯಾರಮೋಷಿಯಂ ಇಂತಹ ಸೂಕ್ಷ್ಮ ಜೀವಿಗಳು ಮತ್ತು ಸಣ್ಣ ಪ್ರಾಣಿಗಳ ವಿಷಯದ ಬಗ್ಗೆ, ಅವುಗಳಲ್ಲೂ ಸಂತಾನೋತ್ಪತ್ತಿ ನಡೆಯುತ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಅದನ್ನೇ ನಾವು ಎಸೆಕ್ಷುಯಲ್ ಅಥವಾ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಇಲ್ಲಿ ಕಾಣಬಹುದು ಏನಿದು, ಇದ್ರ ಹೆಸರು ಹೈಡ್ರಾ ಅಂತ. ಈ ಹೈಡ್ರಾ ಏನಾಗುತ್ತೆ, ಪೇರೆಂಟ್ ಹೈಡ್ರಾ ಹೀಗಿರುತ್ತೆ, ಅದರಿಂದ ಒಂದು ಚಿಕ್ಕ ಮೊಗ್ಗಿನ ಆಕಾರದ ಜೀವ ಆಚೆ ಬರುತ್ತೆ. ಅದಾದ ನಂತರ ಹೊಸ ಜೀವ ಆಗುತ್ತೆ, ಮತ್ತೆ ಅದು ಬೇರ್ಪಡೆ ಆಗಿ ಹೊಸ ಜೀವವಾಗಿ ಇರುತ್ತೆ, ತನ್ನ ಕಾರ್ಯವೈಖರಿಯನ್ನ ನಡೆಸುತ್ತೆ. ಇದನ್ನ ಬಡ್ಡಿಂಗ್ ಇನ್ ಹೈಡ್ರಾ ಅಂತ ಕರಿತೀವಿ. ಅರ್ಥ ಆಯ್ತಾ? ಪ್ರತಿ ಹೈಡ್ರಾದಲ್ಲಿ ಒಂದು ಅಥವಾ ಹೆಚ್ಚು ಉಬ್ಬುಗಳು ಇರಬಹುದು. ಈ ಉಬ್ಬುಗಳು ಬೆಳೆಯುತ್ತಿರುವ ಹೊಸ ಹೈಡ್ರಾಗಳು, ಇವುಗಳನ್ನ ಮೊಗ್ಗುಗಳು ಅಥವಾ ಬಡ್ಡಿಂಗ್ ಅಂತ ಕರೀತಾರೆ. ಈಸ್ಟ್ ನಲ್ಲಿ ಮೊಗ್ಗುಗಳು ಇರುವುದನ್ನ ನೆನ್ಸ್ಕೊಬಹುದು ನೀವು. ಹೈಡ್ರಾದಲ್ಲಿ ಕೂಡ ಹೊಸ ಹೈಡ್ರಾಗಳು ಒಂದೇ ಪೋಷಕ ಜೀವಿಯಿಂದ ಅಂದ್ರೆ ಫ್ರಮ್ ಒನ್ ಪೇರೆಂಟ್ ಅಥವಾ ಡೋನರ್ ಹೊರಹೊಮ್ಮುವ ಮೊಗ್ಗುಗಳ ಮೂಲಕ ಬೆಳೆಯುತ್ತೆ. ಒಂದೇ ಪೋಷಕ ಜೀವಿಯನ್ನ ಮಾತ್ರ ಒಳಗೊಂಡಿರುವ ಈ ಪ್ರಕಾರದ ಸಂತಾನೋತ್ಪತ್ತಿಯನ್ನ ನಾವು ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ, ಅಥವಾ ಎಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಐ ರಿಪೀಟ್, ಒಂದೇ ಪೋಷಕ ಜೀವಿ, ಸಿಂಗಲ್ ಪೇರೆಂಟ್ ಅಥವಾ ಡೋನರ್ ಮಾತ್ರ ಒಳಗೊಂಡಿರುವಂತಹ ಈ ಪ್ರಕಾರದ ಜೀವಿಗಳನ್ನ ನಾವು
ಅಥವಾ ಈ ಪ್ರಕಾರದ ಸಂತಾನೋತ್ಪತ್ತಿಯನ್ನ ಅಲೈಂಗಿಕ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಹೈಡ್ರಾದಲ್ಲಿ ಹೊಸ ಜೀವಿಯು ಮೊಗ್ಗುಗಳಿಂದ ಬೆಳೆಯೋದ್ರಿಂದ ಈ ರೀತಿ ಅಲೈಂಗಿಕ ಸಂತಾನೋತ್ಪತ್ತಿಯನ್ನ ನಾವು ಮೊಗ್ಗುವಿಕೆ ಅಂತ ಸಹ ಕರಿತೀವಿ. ಏನಂತ ಕರಿತೀವಿ ಇದಕ್ಕೆ? ಮೊಗ್ಗುವಿಕೆ ಅಂತ ಸಹ ಕರಿತೀವಿ. ಸೊ ಮೊಗ್ಗುವಿಕೆ. ಇಲ್ಲಿಗೆ ಇವತ್ತಿನ ಪಾಠವನ್ನ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ವಾರ ಭೇಟಿಯಾದಾಗ ಮೊಗ್ಗುವಿಕೆ ಮತ್ತು ಇನ್ನಿತರ ವಿಷಯಗಳನ್ನ ನಾವು ಡಿಸ್ಕಸ್ ಮಾಡೋಣ. ಸದ್ಯಕ್ಕೆ ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.